ಒಮ್ಮೆ ಬಹಳ ಹಿಂದಿನ ಕಾಲದಲ್ಲಿ ಭಾರತ ಎಂಬ ದೇಶದಲ್ಲಿ ಸಿದ್ಧಾರ್ಥ ಗೌತಮ ಎಂಬ ಯುವ ರಾಜಕುಮಾರ ವಾಸಿಸುತ್ತಿದ್ದನು. ಅವನಿಗೆ ಒಬ್ಬ ವ್ಯಕ್ತಿಯು ಬಯಸಬಹುದಾದ ಎಲ್ಲವೂ ಇತ್ತು. ಒಂದು ಭವ್ಯವಾದ ಅರಮನೆ, ಸುಂದರವಾದ ಉದ್ಯಾನವನಗಳು ಮತ್ತು ಎಲ್ಲಾ ರುಚಿಕರವಾದ ಸಸ್ಯಾಹಾರಿ ಆಹಾರ ಮತ್ತು ಉತ್ತಮವಾದ ಬಟ್ಟೆಗಳು. ಅವನ ತಂದೆ ರಾಜ ಸಿದ್ಧಾರ್ಥನು ಎಂದಿಗೂ ದುಃಖಕರ ಅಥವಾ ಅಹಿತಕರವಾದ ಯಾವುದನ್ನೂ ನೋಡದಂತೆ ನೋಡಿಕೊಂಡರು. ಅವನು ಅರಮನೆಯ ಗೋಡೆಗಳ ಒಳಗೆ ಯಾವಾಗಲೂ ಸಂತೋಷವಾಗಿರುತ್ತಾನೆ ಎಂದು ಆಶಿಸಿದರು. ಆದರೆ ಈ ಎಲ್ಲಾ ಐಷಾರಾಮಿಗಳ ಹೊರತಾಗಿಯೂ ಸಿದ್ಧಾರ್ಥನ ಹೃದಯದಲ್ಲಿ ಒಂದು ವಿಚಿತ್ರ ಭಾವನೆ ಬೆಳೆಯಿತು. ತಾನು ಏನನ್ನೋ ಕಳೆದುಕೊಂಡಿದ್ದೇನೆ, ತನಗೆ ಸಂಪೂರ್ಣವಾಗಿ ಅರ್ಥವಾಗದ ಆಳವಾದ ಸತ್ಯವೊಂದು ಕಾಣೆಯಾಗಿದೆ ಎಂದು ಅವನಿಗೆ ಅನಿಸಿತು. ಚಿನ್ನ ಮತ್ತು ಆಭರಣಗಳು, ಸಂಗೀತ ಮತ್ತು ನೃತ್ಯಗಳು ಸಂಪೂರ್ಣವಾಗಿ ನಿಜವಲ್ಲದ ಸುಂದರ ಕನಸಿನಂತೆ ಅನಿಸುತ್ತಿದ್ದವು. ಒಂದು ದಿನ ಹೊರಗಿನ ಪ್ರಪಂಚದ ಬಗ್ಗೆ ಕುತೂಹಲದಿಂದ ಸಿದ್ಧಾರ್ಥನು ರಹಸ್ಯವಾಗಿ ಅರಮನೆಯ ಆವರಣವನ್ನು ತೊರೆದನು. ಅವನು ಒಬ್ಬ ವೃದ್ಧನನ್ನು ನೋಡಿದನು, ನಂತರ ಒಬ್ಬ ರೋಗಿಷ್ಠ ವ್ಯಕ್ತಿಯನ್ನು ಮತ್ತು ಕೊನೆಗೆ ಸಾಗಿಸುತ್ತಿದ್ದ ಒಂದು ಹೆಣವನ್ನು ನೋಡಿದನು. ಈ ದೃಶ್ಯಗಳು ಎಲ್ಲರೂ ವೃದ್ಧಾಪ್ಯ, ಅನಾರೋಗ್ಯ ಮತ್ತು ಸಾವನ್ನು ಎದುರಿಸುತ್ತಾರೆ ಎಂದು ಅವನಿಗೆ ಅರ್ಥಮಾಡಿಸಿದವು. ಅವನು ಒಬ್ಬ ಸಾಧು, ಅಂದರೆ ತಪಸ್ವಿ, ತುಂಬಾ ಕಡಿಮೆ ಸಂಪನ್ಮೂಲಗಳೊಂದಿಗೆ ಬದುಕಿ ಶಾಂತಿಯನ್ನು ಹುಡುಕುತ್ತಿರುವುದನ್ನು ಸಹ ನೋಡಿದನು. ಇದರಿಂದ ಸಿದ್ಧಾರ್ಥನಿಗೆ ತನ್ನ ಆರಾಮದಾಯಕ ಜೀವನವು ಪ್ರಪಂಚದ ಒಂದು ಸಣ್ಣ ಭಾಗ ಮಾತ್ರ ಎಂದು ಅರಿವಾಯಿತು. ದುಃಖವನ್ನು ಮರೆಮಾಚಿದ ಜೀವನಕ್ಕೆ ತಾನು ಸಮ್ಮತಿಸಲು ಸಾಧ್ಯವಿಲ್ಲ ಎಂದು ಅವನು ನಿರ್ಧರಿಸಿದನು. ಸಿದ್ಧಾರ್ಥನು ಕಠಿಣ ಆಯ್ಕೆ ಮಾಡಿದನು. ಅವನು ತನ್ನ ರಾಜಮನೆತನದ ಜೀವನ, ತನ್ನ ಕುಟುಂಬ ಮತ್ತು ರಾಜನಾಗಿ ತನ್ನ ಭವಿಷ್ಯವನ್ನು ತೊರೆದನು. ಅವನು ಎಲ್ಲರಿಗೂ ದುಃಖವನ್ನು ಕೊನೆಗೊಳಿಸುವ ಮಾರ್ಗವನ್ನು ಕಂಡುಹಿಡಿಯಲು ಬಯಸಿದನು. ಅದು ಕ್ಷಣಿಕವಲ್ಲದ ನಿಜವಾದ ಮತ್ತು ಶಾಶ್ವತ ಸಂತೋಷವಾಗಿತ್ತು. ಅವನು ಉತ್ತರಗಳನ್ನು ಹುಡುಕುತ್ತಾ ಅಲೆದಾಡುವ ತಪಸ್ವಿಯಾದನು. ಅನೇಕ ವರ್ಷಗಳ ಕಾಲ ಸಿದ್ಧಾರ್ಥನು ಬಹಳ ಕಠಿಣ ಜೀವನವನ್ನು ನಡೆಸಿದನು. ಬಹುತೇಕ ಏನನ್ನೂ ತಿನ್ನದೆ ಮತ್ತು ಗಂಟೆಗಳ ಕಾಲ ಧ್ಯಾನ ಮಾಡಿದನು. ತನ್ನ ದೇಹಕ್ಕೆ ಕಷ್ಟ ನೀಡಿದರೆ ತನ್ನ ಮನಸ್ಸು ಸ್ಪಷ್ಟವಾಗುತ್ತದೆ ಮತ್ತು ಸತ್ಯವನ್ನು ಕಂಡುಕೊಳ್ಳುತ್ತದೆ ಎಂದು ಅವನು ನಂಬಿದನು. ಅವನು ತುಂಬಾ ತೆಳ್ಳಗಾಗಿ ದುರ್ಬಲನಾದನು, ಬಹುತೇಕ ತನ್ನ ಜೀವವನ್ನು ಕಳೆದುಕೊಂಡನು. ಆದರೆ ಈ ತೀವ್ರ ಮಾರ್ಗವು ಸಹ ಅವನು ಹುಡುಕುತ್ತಿದ್ದ ಶಾಂತಿಯನ್ನು ತರಲಿಲ್ಲ. ದೊಡ್ಡ ಐಷಾರಾಮಿ ಮತ್ತು ದೊಡ್ಡ ಕಷ್ಟ ಎರಡೂ ಉತ್ತರಗಳಲ್ಲ ಎಂದು ಅವನಿಗೆ ಅರಿವಾಯಿತು. ಅವನು ಇನ್ನೂ ತನಗೆ ನಿಜವಾಗಿಯೂ ಅರ್ಹವಾದುದನ್ನು ಹುಡುಕುತ್ತಿದ್ದನು. ಸಂಪೂರ್ಣ ತಿಳುವಳಿಕೆ ಕೇವಲ ಮತ್ತೊಂದು ರೀತಿಯ ಹೋರಾಟವಲ್ಲ. ಒಂದು ದಿನ ಸುಜಾತಾ ಎಂಬ ದಯೆಯಿರುವ ಯುವ ಗ್ರಾಮದ ಹುಡುಗಿ ಅವನು ದುರ್ಬಲನಾಗಿ ಕಾಣುತ್ತಿರುವುದನ್ನು ನೋಡಿ ಅವನಿಗೆ ಒಂದು ಬಟ್ಟಲು ಅಕ್ಕಿ ಗಂಜಿ ನೀಡಿದಳು. ಈ ಸರಳ, ಪೌಷ್ಟಿಕ ಊಟವು ಅವನಿಗೆ ಮತ್ತೆ ಶಕ್ತಿ ನೀಡಿತು. ಮಧ್ಯಮ ಮಾರ್ಗ, ಹೆಚ್ಚು ಇಲ್ಲ, ಕಡಿಮೆ ಇಲ್ಲ, ಬಹುಶಃ ಸರಿಯಾದ ಮಾರ್ಗ ಎಂದು ಅವನು ಅರಿತುಕೊಂಡನು. ಅವನು ಒಂದು ದೊಡ್ಡ, ಎಲೆಗಳಿಂದ ಕೂಡಿದ ಮರವನ್ನು ಕಂಡುಕೊಂಡನು. ಈಗ ಬೋಧಿ ವೃಕ್ಷ ಎಂದು ಕರೆಯಲಾಗುತ್ತದೆ, ಮತ್ತು ಅದರ ಕೆಳಗೆ ಕುಳಿತನು. ಸಿದ್ಧಾರ್ಥನು ತನಗೆ ಒಂದು ಬಲವಾದ ಭರವಸೆ ನೀಡಿದನು. ಏನಾದರೂ ಆಗಲಿ, ಅಂತಿಮ ಸತ್ಯವನ್ನು ಕಂಡುಕೊಳ್ಳುವವರೆಗೂ ತಾನು ಅಲುಗಾಡುವುದಿಲ್ಲ. ಸಂಪೂರ್ಣ ಜ್ಞಾನೋದಯಕ್ಕಿಂತ ಕಡಿಮೆಗೆ ಸಮ್ಮತಿಸದಿರಲು ಅವನು ದೃಢನಿಶ್ಚಯನಾಗಿದ್ದನು. ಅವನು ಆಳವಾಗಿ ಧ್ಯಾನ ಮಾಡುತ್ತಿದ್ದಾಗ ಅನೇಕ ಭಯಾನಕ ದೃಶ್ಯಗಳು ಮತ್ತು ಪ್ರಲೋಭನಕಾರಿ ಆಲೋಚನೆಗಳು ಅವನನ್ನು ವಿಚಲಿತಗೊಳಿಸಲು ಪ್ರಯತ್ನಿಸಿದವು. ಇವು ನಮ್ಮ ಗುರಿಗಳಿಂದ ನಮ್ಮನ್ನು ದೂರ ಎಳೆಯಲು ಪ್ರಯತ್ನಿಸುವ ಆಂತರಿಕ ಸಂದೇಹಗಳು ಮತ್ತು ಭಯಗಳಂತಿವೆ. ಆದರೆ ಸಿದ್ಧಾರ್ಥನು ಸ್ಥಿರ, ಶಾಂತ ಮತ್ತು ತನ್ನ ಆಂತರಿಕ ಶಾಂತಿಯ ಮೇಲೆ ಕೇಂದ್ರೀಕರಿಸಿದನು. ಈ ಅಚಲ ಗಮನದ ಮೂಲಕ ಅವನು ಎಲ್ಲಾ ಭ್ರಮೆಗಳನ್ನು ಭೇದಿಸಿ ಜೀವನ ಮತ್ತು ದುಃಖದ ನಿಜವಾದ ಸ್ವರೂಪವನ್ನು ಅರ್ಥಮಾಡಿಕೊಂಡನು. ಅವನು ತನ್ನ ದೊಡ್ಡ ಸವಾಲುಗಳನ್ನು ಎದುರಿಸಿ ವಿಜಯಶಾಲಿಯಾದನು. ಆ ಕ್ಷಣದಲ್ಲಿ ಅವನು ಜ್ಞಾನೋದಯವನ್ನು ಸಾಧಿಸಿದನು. ಎಚ್ಚರಗೊಂಡವನು ಎಂದರ್ಥ ನೀಡುವ ಬುದ್ಧನಾದನು. ತಾನು ನಿಜವಾಗಿಯೂ ಅರ್ಹವಾದುದನ್ನು ಅವನು ಕಂಡುಕೊಂಡನು. ಅವನನ್ನು ಸಂಪೂರ್ಣವಾಗಿ ಪರಿವರ್ತಿಸಿದ ಆಳವಾದ ಶಾಂತಿ ಮತ್ತು ಬುದ್ಧಿವಂತಿಕೆ. ನಂತರ ಬುದ್ಧನು ತನ್ನ ಉಳಿದ ಜೀವನವನ್ನು ಇತರರಿಗೆ ಸ್ವಾತಂತ್ರ್ಯ ಮತ್ತು ಸಂತೋಷಕ್ಕೆ ತಮ್ಮದೇ ಆದ ಮಾರ್ಗವನ್ನು ಹೇಗೆ ಕಂಡುಹಿಡಿಯಬೇಕು ಎಂದು ಕಲಿಸುವುದರಲ್ಲಿ ಕಳೆದನು. ಅವನ ಪ್ರಯಾಣವು ನಮಗೆ ಪ್ರಬಲ ಪಾಠವನ್ನು ಕಲಿಸುತ್ತದೆ. ನಿಮ್ಮ ಹೃದಯದೊಳಗೆ ಖಾಲಿತನವಿದ್ದರೆ ಹೊರಗಡೆ ಚೆನ್ನಾಗಿ ಕಾಣುವ ಯಾವುದಕ್ಕೂ ಎಂದಿಗೂ ಸಮ್ಮತಿಸಬೇಡಿ. ನಿಮ್ಮ ನಿಜವಾದ ಸಾಮರ್ಥ್ಯಕ್ಕಿಂತ ಕಡಿಮೆ ಅಥವಾ ನಿಮ್ಮ ಆಳವಾದ ಪ್ರಶ್ನೆಗಳಿಗೆ ನಿಜವಾಗಿಯೂ ತೃಪ್ತಿ ನೀಡದ ಉತ್ತರಗಳಿಗೆ ಎಂದಿಗೂ ಸಮ್ಮತಿಸಬೇಡಿ. ನಿಮ್ಮನ್ನು ನಿಜವಾಗಿಯೂ ಪೂರೈಸುವ ಜೀವನವನ್ನು ಯಾವಾಗಲೂ ಹುಡುಕಿ. ನೀವು ನಿಜವಾಗಿಯೂ ಏನನ್ನೂ ಅರ್ಹರು ಎಂಬುದನ್ನು ಅರ್ಥಮಾಡಿಕೊಳ್ಳಿ. ಕೇವಲ ಆರಾಮ ಅಥವಾ ಆಸ್ತಿಗಳಲ್ಲ, ಆದರೆ ಆಂತರಿಕ ಶಾಂತಿ, ಉದ್ದೇಶ ಮತ್ತು ನಿಜವಾದ ಸಂತೋಷ. ಸಿದ್ಧಾರ್ಥ ಮಾಡಿದಂತೆ ಆ ಉನ್ನತ ಸತ್ಯಕ್ಕಾಗಿ ಶ್ರಮಿಸುವ ಶಕ್ತಿ ನಿಮ್ಮೊಳಗಿದೆ. ಪ್ರಿನ್ಸ್ ಸಿದ್ಧಾರ್ಥನ ಈ ಅದ್ಭುತ ಪ್ರಯಾಣವು ನಿಮಗೆ ಹೆಚ್ಚು ಸಾಧಿಸಲು ಪ್ರೇರಣೆ ನೀಡಿದ್ದರೆ, ಹೆಚ್ಚು ಪೌರಾಣಿಕ ಕಥೆಗಳಿಗಾಗಿ ಕನ್ನದರಿಪೋಗೆ ಚಂದಾದಾರರಾಗಿ. ಈ ಪಾಠವನ್ನು ನೀವು ಇಂದು ಅನ್ವಯಿಸುವುದಾದರೆ ಲೈಕ್ ಮಾಡಿ ಮತ್ತು ಮುಂದಿನ ಯಾವ ಪ್ರಸಿದ್ಧ ಕಥೆಯನ್ನು ನಾವು ಹಂಚಿಕೊಳ್ಳಬೇಕು ಎಂದು ಕಾಮೆಂಟ್ ಮಾಡಿ.